HSRP ನಂಬರ್ ಪ್ಲೇಟನ್ನು ಹಾಕ್ಸ್ಕೊಳ್ಳೋದಕ್ಕೆ ಅಂತ ಸರ್ಕಾರದಿಂದ 2-3 ಡೇಟ್ ಎಕ್ಸ್ಟೆಂಡ್ ಮಾಡಿ ಕೊನೆಗೆ ಫೆಬ್ರವರಿ 17ನೇ ತಾರೀಕುವರೆಗೂ ಡೇಟನ್ನು ಎಕ್ಸ್ಟೆಂಡ್ ಮಾಡಲಾಗಿತ್ತು. ಫೆಬ್ರವರಿ 17ನೇ ತಾರೀಕಿಗೆ ಕೇವಲ ಇನ್ನು 5 ದಿನ ಬಾಕಿ ಇರೋದ್ರಿಂದ HSRP ನಂಬರ್ ಪ್ಲೇಟನ್ನು ಬುಕ್ ಮಾಡುವಂಥ ವೆಬ್ಸೈಟ್ ತುಂಬಾನೇ ಬಿಸಿ ಬರ್ತಿದೆ. ಸೊ ಇಂಥ ಸಿಚುವೇಶನ್ ಅಲ್ಲಿ 17ನೇ ತಾರೀಕು ಒಳಗಡೆ ನಿಮ್ಗೇನಾದ್ರೂ HSRP ನಂಬರ್ ಪ್ಲೇಟ್ ಸಿಗದೆ ಹೋದ್ರೆ ಅಥವಾ ಅಷ್ಟೊಳಗಡೆ ನಿಮ್ಗೇನಾದ್ರೂ ಅಪಾಯಿಂಟ್ಮೆಂಟ್ ಸಹ ಸಿಗದೆ ಹೋದ್ರೆ ಏನ್ ಮಾಡಬೇಕು? ಇಂಥ ಸಿಚುವೇಶನ್ ಅಲ್ಲಿ ಫೆಬ್ರವರಿ 17ನೇ ತಾರೀಕು ಮೇಲೆ ನಿಮ್ಗೇನಾದ್ರೂ ಪೊಲೀಸ್ ಅವರು ಇಟ್ಕೊಂಡ್ರೆ ನಿಮ್ಗೇನೋ ದಂಡ ಹಾಕ್ತಾರಾ? ದಂಡ ಹಾಕದೇ ಇರಬೇಕು ಅಂದರೆ ಏನು ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. HSRP ನಂಬರ್ ಪ್ಲೇಟ್ನ ಹೇಗೆ ಅಪ್ಲೈ ಮಾಡೋದು ಅಂತ ಕಂಪ್ಲೀಟ್ ಡೀಟೇಲ್ಸ್ನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. 2019 ಏಪ್ರಿಲ್ನಿಂದ ಮುಂಚೆ ತಗೊಂಡಿರೋ ಎಲ್ಲ ವೆಹಿಕಲ್ಸೂ ಸಹ ಫೆಬ್ರವರಿ 17ನೇ ತಾರೀಕು ಒಳಗಡೆ ಕಡ್ಡಾಯವಾಗಿ HSRP ನಂಬರ್ ಪ್ಲೇಟನ್ನು ಹಾಕ್ಸ್ಕೊಳ್ಳೇಬೇಕು ಅಂತೇಳಿ ಗೌರ್ಮೆಂಟಿಂದ ಆರ್ಡರ್ ಆಗಿದೆ. HSRP ನಂಬರ್ ಪ್ಲೇಟ್ ಇಲ್ಲದೆ ಸಿಕ್ಕಾಕೊಂಡ್ರೆ ಫಸ್ಟ್ ಟೈಮ್ ಸಿಕ್ಕಾಕೊಂಡಾಗ 1000 ರೂಪಾಯಿ, ಎರಡನೇ ಸರಿ ಸಿಕ್ಕಾಕೊಂಡಾಗ 2000 ರೂಪಾಯಿ ದಂಡ ಹಾಕ್ತಾರೆ. ಹಾಗಾದರೆ ಕೆಲವೊಂದು ಸಿಚುವೇಶನ್ಸ್ನಲ್ಲಿ ನಾವು HSRP ನಂಬರ್ ಪ್ಲೇಟ್ಗೆ ಆಲ್ರೆಡಿ ಅಪ್ಲೈ ಮಾಡಿದ್ದೀವಿ, ಆದರೆ ನಮಗಿನ್ನೂ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ, ಅಥವಾ HSRP ನಂಬರ್ ಪ್ಲೇಟನ್ನು ನಾವಿನ್ನೂ ಫಿಟ್ ಮಾಡಿಸ್ಕೊಂಡಿಲ್ಲ ಅಂತಂದರೆ, ಅಥವಾ ನೀವು ಆಲ್ರೆಡಿ ಬುಕ್ ಮಾಡಿದಿರೋ ಅಪಾಯಿಂಟ್ಮೆಂಟ್ ಸಹ ಸಿಕ್ಕಿತ್ತು ಆದರೆ ನೀವು ಬುಕ್ ಮಾಡಿರುವಂಥ ಸರ್ವಿಸ್ ಸೆಂಟರ್ಗೆ ಅದಿನ್ನೂ ಡೆಲಿವರ್ ಆಗಿಲ್ಲ ಅಂತಂದರೆ, ಇಂತಹ ಸಿಚುವೇಶನ್ಸ್ನಲ್ಲಿ ನೀವೇನಾದರೂ ಟ್ರಾಫಿಕ್ ಪೊಲೀಸ್ ಅವ್ರ ಹತ್ರ ಸಿಕ್ಕಾಕೊಂಡ್ರೆ ಏನು ಮಾಡಬೇಕು ಅಂತಂದರೆ, HSRP ನಂಬರ್ ಪ್ಲೇಟನ್ನು ಅಪ್ಲೈ ಮಾಡೋದಕ್ಕೆ 2 ಟೈಪ್ ಇದೆ. ಒಂದು, ನೀವು ಶೋರೂಮ್ಗೆ ಹೋಗಿ ಅವ್ರ ಮುಖಾಂತರ ಅಪ್ಲೈ ಮಾಡೋದು. ಇನ್ನೊಂದು, ನೀವೇ HSRP ವೆಬ್ಸೈಟ್ನಲ್ಲಿ ಡೀಟೇಲ್ಸ್ ಫಿಲ್ ಮಾಡಿ ನೀವು HSRP ನಂಬರ್ ಪ್ಲೇಟನ್ನು ಬುಕ್ ಮಾಡ್ಕೊಳ್ಳೋದು. ಈ 2 ಕಂಡೀಷನ್ಸ್ನಲ್ಲೂ ನಿಮಗೆ ರಿಸಿಪ್ಟ್ ಸಿಕ್ಕಿರುತ್ತೆ. ಅಂದರೆ ನೀವು ಶೋರೂಮಿಂದ ಬುಕ್ ಮಾಡಿಸಿದ್ರು ಸಹ ಅವರು ನಿಮ್ಗೆ ರಿಸಿಪ್ಟ್ ಕೊಡ್ತಾರೆ, ಅಥವಾ ನೀವು ವೆಬ್ಸೈಟ್ ಮುಖಾಂತರ ಬುಕ್ ಮಾಡಿದ್ರು ಸಹ ಕೊನೆಯಲ್ಲಿ ನಿಮ್ಗೊಂದು ರಿಸಿಪ್ಟ್ ಡೌನ್ಲೋಡ್ ಆಗುತ್ತೆ. ಈ ರಿಸಿಪ್ಟ್ನ ನಿಮ್ಮ ಹತ್ರ ಇಟ್ಕೊಂಡಿದ್ದು ಟ್ರಾಫಿಕ್ ಪೊಲೀಸ್ ಏನಾದರೂ ನಿಮ್ಮನ್ನ ಇಟ್ಕೊಂಡಾಗ ಈ ರೆಸಿಪ್ಟ್ನ ತೋರಿಸಿ ನಾವು ಆಲ್ರೆಡಿ HSRP ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡಿದ್ದೀವಿ, ಅದಿನ್ನೂ ಬಂದಿಲ್ಲ, ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ, ಸೊ ಈ ರೀಸನ್ಸ್ನ ಹೇಳಿದ್ರೆ ಆಗ ಅವರು ಯಾವುದೇ ರೀತಿಯ ದಂಡ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ. ಯಾಕಂದರೆ ನೀವು ಸರ್ಕಾರ ಕೊಟ್ಟಿದ್ದ ಲಾಸ್ಟ್ ಡೇಟ್ ಒಳಗಡೆನೆ ನೀವು HSRP ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡಿದ್ದೀರಾ, ಅದು ಬಂದು ನಿಮಗೆ ತಲುಪೋದು ಲೇಟ್ ಆಗಿದೆ ಅನ್ನೋ ರೀಸನ್ನಿಂದ ನಿಮಗೆ ಯಾವುದೇ ರೀತಿಯ ದಂಡ ಹಾಕೋದಕ್ಕೆ ಆಗೋದಿಲ್ಲ. ಇದನ್ನ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಇನ್ನು ಕೆಲವೊಂದು ಸ್ಪೆಷಲ್ ಕೇಸಸ್ ಅಲ್ಲಿ ಈಗ ಸರ್ವರ್ ಲೋಡ್ ತುಂಬಾ ಇರೋದ್ರಿಂದ ಎಲ್ಲರಿಗೂ ಎರರ್ಸ್ ಬರ್ತಿದೆ. ಆನ್ಲೈನ್ ಅಲ್ಲಿ HSRP ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡಬೇಕಾದ್ರೆ ಎರರ್ಸ್ ಬಂದಾಗ ಪೇಮೆಂಟ್ ಎಲ್ಲ ಆಗಿದೆ, ಆದರೆ ಲಾಸ್ಟ್ ಅಲ್ಲಿ ಅಪ್ಲಿಕೇಶನ್ ರೆಸಿಪ್ಟ್ ಡೌನ್ಲೋಡ್ ಆಗಬೇಕಾದ್ರೆ ಅದು ಸ್ಟಾಪ್ ಆಗಿ ನಿಮ್ಗೇನಾದ್ರು ರೆಸಿಪ್ಟ್ ಸಿಕ್ಕಿಲ್ಲ ಅಂತಂದ್ರೆ, ಈ ಥರ ಸಿಚುವೇಶನ್ಸ್ ಅಲ್ಲೂ ಸಹ ಯಾವುದೇ ರೀತಿಯ ಆತಂಕ ಬೇಡ. ಯಾಕಂದರೆ ನಿಮ್ಮ ಹತ್ರ HSRP ನಂಬರ್ ಪ್ಲೇಟನ್ನು ಬುಕ್ ಮಾಡಬೇಕಾದ್ರೆ ನಿಮಗೊಂದು ನಾರ್ಮಲ್ SMS ಬಂದಿರುತ್ತೆ. ಆ SMS ಇದ್ರೆ ಸಾಕು, ಟ್ರಾಫಿಕ್ ಪೊಲೀಸ್ ಅವ್ರಿಗೆ ನೀವು ತೋರಿಸ್ಬಿಟ್ಟು ನಾವು ಈ ಥರ ಅಪ್ಲೈ ಮಾಡಿದ್ದೀವಿ, ಅದಿನ್ನೂ ನಮ್ಗೆ ಬಂದಿಲ್ಲ ಅಂತ ಹೇಳ್ಬೋದು. ಯಾರ್ಯಾರು ಇನ್ನೂ HSRP ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡ್ತಾ ಇದ್ದೀರೋ ಅಥವಾ ಅಪ್ಲೈ ಮಾಡಬೇಕಾದ್ರೆ ಸರ್ವರ್ ಡೌನ್ ಇಂದ ಇಶ್ಯೂಸ್ ಫೇಸ್ ಮಾಡ್ತಾ ಇದ್ದೀರೋ ಅಂಥವ್ರು ಯಾವುದೇ ರೀತಿಯ ಆತಂಕ ಇಲ್ಲದೆ ಈ ರೀತಿ ಮಾಡಿ. ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕ್ರಂಚಿ ಕೆಟಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.